ಇನ್ನೇನು ಗಣೇಶ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಹಾಗೆಯೇ ನಾಳೆ ಕೂಡ ಜನ್ಮಾಷ್ಟಮಿ ಇರೋದ್ರಿಂದ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಯಲ್ಲಿ ಈ ರೆಸಿಪಿನ ನಾವು ಮಾಡ್ಕೊಬಿಡ್ಬೋದು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಈಗ ಆಲ್ರೆಡಿ ನಾನು ಒಂದು ಚಕ್ಲಿ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಯಾವುದೇ ಬೇಳೆಕಾಳು ಯೂಸ್ ಮಾಡ್ದೇ ತುಂಬ ಕ್ವಿಕ್ಕಾಗಿ ಮಾಡುವಂಥ ಒಂದು ಚಕ್ಲಿ ರೆಸಿಪಿ ಅದು. ಇವಾಗ ಇದನ್ನು ಮಾಡಲಿಕ್ಕೆ ಫಸ್ಟಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ಅದಕ್ಕೆ 1 ಕಪ್ಪಷ್ಟು ಹುರ್ಗಡ್ಲೆಯನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಮಸಾಲೆನ ಬೇಕಿದ್ರೆ ಅದ್ರ ಜೊತೆಗೇ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆಯೇ 2 ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಬದಲಿಗೆ ಜೀರಿಗೆ ಅಥವಾ ಓಂಕಾಳು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಮಸಾಲೆ ಬೇಡ ಅನ್ನೋರು ಇದು ಯಾವುದು ಬೇಡ ಅಂದರೆ ಜಸ್ಟ್ ಹುರ್ಗಡ್ಲೆಯನ್ನು ಪೌಡರ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಕೋಡ್ಬಳೆ ಅನ್ನೋದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಮೊದಲೇ ಕಾಯಿಸಿರೋ ಅಂಥ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಿಸಿ ಎಣ್ಣೆ ಹಾಕಿರೋದ್ರಿಂದ ಕೈಯಲ್ಲಿ ಕಲಸೋ ಮುಂಚೆ 1-2 ಸಲ ಸ್ಪೂನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಈ ರೀತಿ ಉಂಡೆ ಕಟ್ಟಿ ನೋಡಬೇಕು. ಕರೆಕ್ಟಾಗಿ ಬಂದಿದೆ ಅಂದರೆ ಹದ ಕರೆಕ್ಟಾಗಿದೆ ಅಂತ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಒಡೆಯೋದಕ್ಕೆ ಬಂದಾಗ ನಮಗೆ ಹಿಟ್ಟು ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಮತ್ತಷ್ಟು ಆ್ಯಡ್ ಮಾಡಿಕೊಂಡು ಈ ರೀತಿ ನಾವು ಉಂಡೆಯನ್ನು ಮಾಡಿ ನೋಡಬೇಕಾಗುತ್ತೆ. ಗಟ್ಟಿಯಾಗಿ ಉಂಡೆ ಬಂದರೆ ನಮಗೆ ಹದ ಕರೆಕ್ಟಾಗಿರುತ್ತೆ. ಈ ಅದಕ್ಕೆ ಬಂದಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಅಕ್ಕಿ ರೊಟ್ಟಿನೆಲ್ಲ ಯಾವ ಹದಕ್ಕೆ ತಟ್ತೀವಿ ನೋಡಿ, ತಟ್ಟೋ ರೊಟ್ಟಿ ಹದಕ್ಕೆ, ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಬಿಸಿ ನೀರಾದರೂ ಹಾಕೋಬೋದು ಅಥವಾ ತಣ್ಣೀರಲ್ಲಾದ್ರೂ ನೀವು ಕಲಿಸ್ಕೋಬೋದು. ನಾನಿಲ್ಲಿ ಬಿಸಿ ಎಣ್ಣೆ ಯೂಸ್ ಮಾಡಿರೋದ್ರಿಂದ ನಾರ್ಮಲ್ ವಾಟರ್ ಅಂದರೆ ತಣ್ಣೀರನ್ನೇ ಯೂಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ನೀರನ್ನು ಸ್ವಲ್ಪ ನೋಡಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾವು ರೊಟ್ಟಿಯೆಲ್ಲ ತಟ್ಟಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ತೀವಲ್ಲ, ಸೊ ಅದಕ್ಕೆ ಇದ್ದರೆ ನಮಗೆ ಈಸಿಯಾಗಿ ಒತ್ತಲಿಕ್ಕೆ ಆಗಲಿ ಅಥವಾ ಈ ರೀತಿ ಕೋಡ್ಬಳೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನು ಹೆಚ್ಚು ಒಣಮೆಣ್ಸಿಕಾಯನ್ನ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಚಳಿ ಕೂಡ ಆಗ್ತಾ ಇರೋದ್ರಿಂದ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ನಂತರ ಹಿಟ್ಟನ್ನು ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಶೇಪಿಗೆ ಬೇಕು ಅಥವಾ ಎಷ್ಟು ಉದ್ದ, ಎಷ್ಟು ಅಗಲ ಅಥವಾ ದೊಡ್ಡದಾಗಾದರೂ ಮಾಡ್ಕೋಬೋದು ಅಥವಾ ಈ ರೀತಿ ಚಿಕ್ಕದಾಗಾದರೂ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕಾಗುತ್ತೋ ಆ ಶೇಪ್ಗೆ ಮಾಡಿ ನಾವು ಡೀಪ್ ಫ್ರೈನ ಮಾಡಿಕೊಂಡ್ರೆ ರುಚಿಯಾಗಿರೋ ಅಂಥ ನಮಗೆ ಮಸಾಲ ಕೋಡ್ಬಳೆ ಅನ್ನೋದು ರೆಡಿಯಾಗಿರುತ್ತೆ. ಸೇಮ್ ಇದೇ ಹಿಟ್ಟಿನ ಹದಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಗೆಯೇ ಕಡಲೆ ಬೀಜ, ಕರಿಬೇವನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ನಮಗೆ ನಿಪ್ಪಟ್ಟು ಕೂಡ ರೆಡಿಯಾಗಿಬಿಟ್ಟಿರುತ್ತೆ. ಎಲ್ಲ ಒಂದೇ ಹಿಟ್ಟಿನ ಹದದಲ್ಲಿ ಮಾಡ್ಕೋಬೋದು. ಆದರೆ ಸ್ವಲ್ಪ ಮಸಾಲೆಗಳು ಚೇಂಜ್ ಇರುತ್ತೆ ಅಷ್ಟೇ. ನಾನಿಲ್ಲಿ ಚಿಕ್ಕದಾಗಿ ಕೋಡ್ಬಳೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ನಂತರ ಎಲ್ಲ ಕೋಡ್ಬಳೆಯನ್ನು ಈ ರೀತಿ ಒಂದು ಪ್ಲೇಟ್ನಲ್ಲಿ ಮಾಡಿ ಎತ್ತಿಟ್ಕೊಂಡು ನಂತರ ಡೀಪ್ ಫ್ರೈನ ಮಾಡ್ಕೋಬೇಕಾಗುತ್ತೆ. ಒಂದೊಂದನ್ನೇ ಮಾಡಿ ಹಾಕ್ತಾಯಿದ್ದೀವಿ ಅಂದರೆ ಒಂದು ಬೆಂದಿರುತ್ತೆ, ಒಂದು ಬೆಂದಿರಲ್ಲ. ಇದನ್ನು ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ನಾವು ಯಾವುದೇ ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟಾಗಿ ಕೋಡ್ಬಳೆ ಏನೇ ಇದ್ರೂ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಒಂದೇ ಕಲರ್ಗೆ ಕರೆಕ್ಟಾಗಿ ನಮಗೆ ಬೆಂದಿರುತ್ತೆ ಈಕ್ವಲಾಗಿ. ಇಲ್ಲಾಂದರೆ ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ, ಇನ್ನೊಂದು ಸೈಡ್ ತುಂಬ ಹಸಿ ಥರ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಅಥವಾ 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಕೋಡ್ಬಳೆ ಅನ್ನೋದು ರೆಡಿಯಾಗಿರುತ್ತೆ. ನಾನು ಚಕ್ಲಿ ಮಾಡುವಾಗಲೂ ಕೂಡ ಹೇಳಿದೆ, ಯಾವಾಗೆಲ್ಲ ಈ ಕರಿಯೋವಂಥ ಎಣ್ಣೆ ಪದಾರ್ಥಗಳು ಎಣ್ಣೆಯಿಂದ ಮೇಲೆ ತೇಲ್ ಬಂದರೆ ಪರ್ಫೆಕ್ಟಾಗಿ ನಮಗೆ ಕ್ರಿಸ್ಪಿಯಾಗಿರುವಂಥ ಕೋಡ್ಬಳೆ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು ರೆಡಿಯಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 2 ಸೈಡ್ ಚೆನ್ನಾಗಿ ಡೀಪ್ ಫ್ರೈನ ಮಾಡ್ಕೊಂಡ್ಮೇಲೆ ಸ್ವಲ್ಪನೂ ಸಹ ಮೇಲ್ಗಡೆ ಎಣ್ಣೆ ಅನ್ನೋದು ಇಲ್ಲ. ಪರ್ಫೆಕ್ಟ್ ಆಗಿರುವಂಥ ಕೋಡ್ಬಳೆ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಮತ್ತೆ ಯಾವ ಥರದ ರೆಸಿಪೀಸ್ ನಿಮಗೆ ಇಷ್ಟ ಆಗುತ್ತೆ, ಯಾವ ಥರದ ರೆಸಿಪೀಸ್ನ ಶೇರ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.